ಕರಿಯಮ್ಮ ದೇವಿಯ ಸನ್ನಿಧಾನದಲ್ಲಿ ಕೂಡಿರ್ತಕ್ಕಂತ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಹೌದ್ರಿಪ್ಪ ತತ್ವಜ್ಞಾನಿಗಳಿಗೂ ಕೂಡ ಹಾ ಹಾ ಹೌದು ಇನ್ನೊಂದು ಸಾರಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಜ್ಞಾನಿಗಳಾಗಿರತಕ್ಕಂಥವ್ರು ಒಂದು ಮಾತನ್ನ ಹೇಳ್ತಾರ. ಹಾ ಏನ್ ಹೇಳ್ತಾರಿಪ್ಪ ಜ್ಞಾನಿಗಳು? ಎರಡು ವಿಷಯವನ್ನ ನಾವು ಸುರುವಿನ ಸಂದಿನೊಳಗೆ ಇಟ್ಟಿದ್ದೆವು. ಹೌದಲ್ರಿಪ್ಪ ಹೌದು. ಮನುಷ್ಯನಿಗೆ ಮುಖ್ಯವಾಗಿರತಕ್ಕಂಥವು ಎರಡ. ಹಾ ಯಾವ್ಯಾವ್ರಿಪ್ಪ ವಿಷಯಗಳ? ಒಂದ ವಿದ್ಯೆದಿಂದರೆ ನಾವು ಈ ಭವವನ್ನ ಗೆದ್ದು ಹೋಗಬೇಕು. ಹೌದು. ನಮ್ಮಲ್ಲಿ ವಿದ್ಯಾ ಇರ್ಲಿಲ್ಲ ಅಂತಂದ್ರ ಬುದ್ಧಿ ಎಂದರೆ ನಾವು ಜೀವನದೊಳಗೆ ಸಂಸಾರ ಸಾಗಿಸ್ಬೇಕಲ್ರಿಪ್ಪ. ಹೆಂಗೋ ವಿಜಯ ಮಾವ? ವಿದ್ಯಾ ಮತ್ತು ಬುದ್ಧಿ ಅನ್ನತಕ್ಕಂತ ಎರಡು ವಿಷಯವನ್ನು ನಾವು ಇಟ್ಟಾಗ ಮಹಾರಾಜರು ಒಂದು ಮಾತು ಹೇಳಿದ್ರ. ಅವರು ಏನ್ ಹೇಳ್ಯಾರಿ ಮಹಾರಾಜರ? ಹಲ್ಲೂರ್ ಅವರು ಪುರಾಣ ಓದ್ದವ್ರದಾರ, ಅವರು ವಿದ್ಯಾವಂತರದಾರ, ನಾವು ಸಾಲಿ ಕಲ್ತವ್ರಲ್ಲ. ಹೌದು. ನಮ್ಮ ಪಾಲಿಗೆ ಬುದ್ಧಿನೇ ಇರ್ಲಿ. ಈ ಬುದ್ಧಿ ಇರ್ಲಿ ಅಂದ್ರಿ ಅವರು ನಾವು ಹೆಬ್ಬಟ್ಟಿನ ಜನ ಅನ್ನುವಂತ ಮಾತನ್ನ ಹೇಳ್ಯಾರಿಪ್ಪ ಮಹಾರಾಜರು. ಹೇಳಿದ್ರು. ಹೌದಲ್ರಿಪ್ಪ. ಇವತ್ತ ವಿದ್ಯಾದ ಪಾಲು ನಮಗ ಬಂದದ, ಬುದ್ಧಿ ಪಾಲು ಅವ್ರು ಹಿಡ್ಕೊಂಡು ಬಾಳ ಹೆಚ್ಚಿಬಿಡ್ರಿ, ಒಂದ್ ಲೆವೆಲ್ ಇಟ್ಬಿಡ್ರಿ, ಕಮ್ಮಿಡ್ರಿ ಕಮ್ಮ ಅಟ್ಟ. ಹೌದು. ಅವಾಗ ಅವರ ಅನೇಕ ಉದಾಹರಣೆಗಳನ್ನ ಕೊಟ್ಟ ಬುದ್ಧಿವಂತಿಕೆಯಿಂದ ಏನೇನ್ ಆಗ್ತದ ಅನ್ನುವಂತ ಅದನ್ನ ಹೇಳಿದ್ರು. ಹೇಳ್ಯಾರಲ್ರಿಪ್ಪ. ಬುದ್ಧಿಯಲ್ಲಿ ಪ್ರಕಾರಗಳದಾವ ತಮ್ಮ. ಏನು ಬುದ್ಧಿಯಲ್ಲಿ ಪ್ರಕಾರದವ್ರಿ? ಬುದ್ಧಿಗಳಲ್ಲಿ ಪ್ರಕಾರಗಳದಾವ. ಯಾವ್ರಿಪ್ಪ ಅವು ಯಾವ್ಯಾವ ಇರ್ಲಿ, ಆ ಜ್ಞಾನಿ ಹೇಳ್ತಾನ ಒಂದು ಮಾತ. ಏನ್ ಹೇಳ್ತಾನ್ರಿ? ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಿಕ್ಕು. ಏನ್ ಹೇಳ್ತಾರು? ವಿದ್ಯೆ ಇಲ್ಲದವನ ಮುಖ, ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಿಕ್ಕು. ಮುದ್ದು ಬರುವಂತಿಕ್ಕು. ವಿದ್ಯೆ ಇಲ್ಲದವನ ಮುಖವು ಹಾಲೂರ ಹದ್ದಿನಂತಿಕ್ಕು ಸರ್ವಜ್ಞ ಅಂತ ಹೇಳ. ಯಾವನಲ್ಲಿ ವಿದ್ಯೆ ಇರ್ತದೋ ಅಂತ ವ್ಯಕ್ತಿಗೆ ಮುದ್ದು ಮಾಡ್ಬೇಕನ್ನಿಸ್ತದಂತ. ಮುದ್ದು ಮಾಡ್ಬೇಕ್ರಿ ಮಯ್ಯಪ್ಪ. ಹೌದು. ಯಾವನಲ್ಲಿ ವಿದ್ಯೆ ಇರುವುದಿಲ್ಲೋ ಅಂತವನ ಮುಖ ಹಾಲೂರ ಹದ್ದಿನಗತ್ತೆ ಅಂತ. ಹೌದು. ಮತ್ತೆ ವಿದ್ಯಾನೇ ಇರಂಗಿಲ್ಲ ಪಾಪ, ಏನ್ ಮಾಡತ್ತದ? ಬುದ್ಧಿವಂತರ ಮಾತು ಒಂದು ಮಾತು ಹೇಳ್ತೀನಿ ನಿಮ್ಗ. ಏನ್ ಮಾಡ್ರಿ ಬುದ್ಧಿವಂತರ ಎಲ್ಲಾರು ಕೂಡ್ಕೊಂಡ? ಚಂದನಗಿರಿ ಒಳಗ ಸೂರಮ್ಮ ದೇವಿಯ ಒಡಲೊಳಗ ಬೀರ ದೇವರು ಬೆಳ್ತಿದ್ದ. ಹೌದು. 5 ತಿಂಗಳ ಬಸವಂತಿ ಇದ್ದಳು ಸೂರಮ್ಮ ದೇವಿ. ಹೌದು. ಬಂಕಿ ಬುತ್ತಿ ಬಯಸಿದಳು, ತವರ ಮನೆಯಿಂದ ತಂದ ನಾವು ಊಟ ಮಾಡ್ಬೇಕು ಬಂಕಿ ಅಂತ ಹೇಳಿ. ಹೌದಲ್ರಿಪ್ಪ. ಹೌದು. ಬುತ್ತಿ ತಂದು ಊಟ ಮಾಡ್ಬೇಕಂತ ಹೇಳಿ ಬಂಕಿ ಬಯಸಲ್ಲಲ್ರಿಪ್ಪ. ತವರ ಮನೆಗೆ ಆಳ ಬಿಟ್ಟು ನನ್ನ ತವರಿಗೆ ಈಗಿಂದ ಈಗ ಹೋಗಿ ಬುದ್ಧಿ ಹೇಳು, ಸುದ್ದಿ ಹೇಳು. ನಿಮ್ಮ ತಂಗಿ ಸೂರಮ್ಮ ದೇವಿ ಚೊಂಚಲ ಬಸವಂತದಾಳ. ಚೊಚ್ಚಲ ಬಸವಂತದಾಳ. 5 ತಿಂಗಳ ಗರ್ಭ ಮೂಡ್ಯದ. ಹೌದು. ಈಗಿಂದ ಈಗ ನಿಮ್ಮ ತಂಗಿಗೆ ನೀವು ಬಂಕಿ ಬುತ್ತಿ ಒಯ್ಬೇಕು ಅಂತ ಆಳು ಹೇಳ್ತ ಸುದ್ದಿ. ಹೌದಲ್ರಿಪ್ಪ. ಹೌದು. ಅವಾಗ ಆಳು ಹೋಗಿ ಕಳವಿ ನಾರಾಯಣ ಗೌಡಗ ಸೀದಾ ಹಿಂಗೆ ಮಾತು ಹೇಳ್ದ. ಕಳವಿ ನಾರಾಯಣ ಗೌಡ ವಿಚಾರ ಮಾಡಿದ. ಏನತ್ತ ವಿಚಾರ ಮಾಡಿದ? ಏನ್ರಿಪ್ಪ ಅದು? ಚಂದನಗಿರಿ ಒಳಗ ನನ್ನ ತಂಗಿ ಸೂರಮ್ಮ ದೇವಿ. ಮಾತಾಡ್ಬೇಡ್ರಿ, ಸುಮ್ಮನೆ ಗದ್ಲ ಮಾಡ್ಬೇಡ್ರಿ. ಹೌದು. ಚಂದನಗಿರಿ ಒಳಗ ನನ್ನ ತಂಗಿ ಸೂರಮ್ಮ ದೇವಿ 5 ತಿಂಗಳ ಬಸವಂತಿ ಅದಾಳ. ಅದಾಳಲ್ರಿಪ್ಪ. ನನ್ನ ತಂಗಿ ಒಡಲೊಳಗ ಕೂಸು ಬೆಳ್ತಾ ಇದೆ.
ಬಂಕಿ ಬುತ್ತಿ ಬಯಸ್ಯಾಳ. ಹೌದು ನನ್ನ ತಂಗಿ ಹೊಟ್ಟಿಲೆ ಹೆಣ್ಣು ಹುಟ್ಟಿತು ಅಂದ್ರ ಹಾ ಹಾ ನನ್ನ ಮನೆಗೆ ತಗೋಬೇಕು. ಹೌದು ಮತ್ತ ನನ್ನ ತಂಗಿ ಹೊಟ್ಟಿಲೆ ಗಂಡು ಹುಟ್ಟು ಅಂದ್ರ ಆ ಕೂಸಿಗೆ ನನ್ನ ಮಗಳನ್ನ ಕೊಡ್ಬೇಕಾಗ್ತದ. ಕೊಡ್ಬೇಕಾಕತ್ತಲ್ರಿಪ್ಪ. ಇದು ಯಾವ ದಾಂದ್ಲಿನೇ ಬೇಡ. ತಂಗಿ ಹೊಟ್ಟ್ಯಾಗಿನ ಕೂಸಿನ ಕೊಂದ್ರ ನನಗೆ ಯಾವ ಪೀಡಾನು ಇರುದಿಲ್ಲ. ಆಹಾ ನೋಡಪ್ಪ ಎಂತ ಬುದ್ಧಿ ಐತಿ. ಎದರಿಂದ ವಿಚಾರ ಮಾಡಿದಿವ? ಬುದ್ಧಿಯಿಂದ ರೀ. ಎಂತ ಬುದ್ಧಿ ಇರಬೇಕು ಅಣ್ಣನಲ್ಲಿ. ಹೌದು ತಂಗಿ ಹೊಟ್ಟ್ಯಾಗಿನ ಕೂಸಿಗೆ ಕೊಂದು ಬಿಡ್ಬೇಕಂತಂದ್ರ ಇವ್ರದ್ದು ಎಂತ ಬುದ್ಧಿ ಅಂತ. ಹೌದೌದು ಕಟ್ಟಪ್ಪ ಬುದ್ಧಿ. ಇದಕ್ಕತ್ತಾರ ಹಾ ಹಾ ದುರ್ಬುದ್ಧಿ ಅಂತ. ಹೌದ್ರಿಪ್ಪ ಹೌದು ದುರ್ಬುದ್ಧಿ ಅಂತಾರ ಇದಕ್ಕ. ದುರ್ಬುದ್ಧಿ ಅಂತಾರ ನೋಡ್ರಿ ಗೌಡ್ರ. ಅವಾಗ ಬಂಕಿ ಬುತ್ತಿ ಒಳಗ ವಿಷ ಬೆರೆಸಿಕೊಂಡು ಹಾ ಹಾ ನನ್ನ ತಂಗಿಗೆ ಏನಾಗಬಾರ್ದು, ತಂಗಿ ಹೊಟ್ಟೆಯಾಗಿನ ಕೂಸು ಉಳಿಬಾರ್ದು ಅಂತೇಳಿ ವಿಷ ತಗೊಂಡು ಬಂದಿದ್ದ. ಬಂದಾನ್ರಿಪ್ಪ. ಬಂಕಿ ಬುತ್ತಿ ಒಳಗ ವಿಷ ಬೆರೆಸ್ಕೊಂಡು ಕಂಟ್ರಲ್ ಎತ್ತಿನ ಮ್ಯಾಲ ಹತ್ತ ಕಳಿವಿ ನಾರಾಯಣ ಗೌಡ ಚಂದನಗಿರಿ ದಾರಿ ಹಿಡ್ದ. ಹಾ ಹಾ ತವರ ಮನಿ ಮ್ಯಾಲ ಹವ್ಯಾಸ ಬಾಳ ಹೆಣ್ಮಕ್ಳು. ಹೌದು ತವರೂರ ಅಣ್ಣನ ದಾರಿ ನೋಡಿ 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 ಬ್ಯಾಸೊತ್ತ ಹಾ ಹಾ ಮುಂಜಾನೆ 6 ತಾಸು ಬಿಸಿಲು ಏರಿತ್ತು. ಮಂಚದ ಮ್ಯಾಲ ಜೋಪ್ ಹಚ್ಚಿ ಸೂರಮ್ಮ ದೇವಿ. ಹೌದೌದು ಮನೆಗ್ಯಾಡ್ರಿಪ್ಪ ಪಾಪ. ಮಂಚದ ಮ್ಯಾಲ ಜಂಪ್ ಹತ್ತು ಕನಸಿನೊಳಗ ಕೂಸು ಬಂದ ಹೇಳ್ತಾನ ಬೀರಾಣ ದೇವ್ರ, ಯವ್ವಾ ತವರ ಮನಿ ಬುದ್ಧಿ ಎತ್ತ ಹೆಮ್ಮಿಲೆ ಬೇಡವಾ, ಒನೆ ಬ್ಯಾಡ. ನಿಮ್ಮ ಅಣ್ಣ ಕೊಟ್ಟಿ ಕಳುವೆ ನಾರಾಯಣ ಗೌಡ ಬಂಕಿ ಬುತ್ತಿ ಒಳಗ ವಿಷ ಬೆರೆಸ್ಯಾನ. ಹಾ ಹಾ ಆ ವಿಷದಿಂದ ಘಾತ ಆಗ್ತದ, ಜೀವಕ್ಕ ಹಾನಿ ಆಗ್ತದ ತಾಯಿ. ಆ ಬಂಕಿ ಬುತ್ತಿ ತಿನ್ಬೇಡ. ಬ್ಯಾಡ. ಹೌದು ಅವಾಗ ಇನ್ನೊಂದು ಮಾತು ಹೇಳ್ತಾನ ಬೀರಾಣ ದೇವರು. ಹೊಟ್ಟಿ ಒಳಗೆ ಇದ್ದ 5 ತಿಂಗಳ. ಹಾ ಹಾ ಮತ್ತೇನ್ ಮಾತು ಹೇಳನ್ರಿಪ್ಪ. ಯವ್ವ ನನ್ನ ಮ್ಯಾಗ ನಿನಗ ಸಂಶಯ ಇತ್ತಂದ್ರ, ವಿಶ್ವಾಸ ಇರ್ಲಿಲ್ಲ ಅಂದ್ರ, ವಿಶ್ವಾಸನು ನಿಂತ ಇರ್ಲಿಲ್ಲ ಅಂದ್ರ ನಿಮ್ಮ ಅಣ್ಣ ತಂದಂತ ಬುತ್ತಿ ಒಂದು ತುತ್ತ ತೆಗೆದ ನಮ್ಮ ಮನೆಯಲ್ಲಿ ಇದ್ದಿರತಕ್ಕಂತ ಗಬ್ಬದ ಬೆಕ್ಕಿಗೆ ಹೋಗಿ ಹೋಗಿ ಹೌದ್ 5 ನಿಮಿಷ ತಕ ನೋಡು. ಆ ಬೆಕ್ಕಿಗೆ ಏನೂ ಆಗ್ಲಿಲ್ಲ ಅಂತಂದ್ರ ನಿನ್ನ ತವರ ಮನೆ ಬುತ್ತಿ ನೀ ತಿನ್ನ ತಾಯಿ. ಹೌದು ಬರಬರ. ಇಲ್ಲ ಆ ಬೆಕ್ಕಿಗೆ ಏನಾರೇ ಆಯ್ತು ಅಂತಂದ್ರ ನನ್ನ ಮಗ ಹೇಳಿದ ಖರೆ ಐತಿ ಅಂತ ನಂಬು, ಅದನ್ನ ತಿನ್ಬ್ಯಾಡವ್ವ. ತಿನ್ಬ್ಯಾಡ ಯವ್ವ. ಹೌದು ಇನ್ನೊಂದು ಮಾತ ಮತ್ತೇನ್ರಿ? ನಿಮ್ಮ ಅಣ್ಣ ಸೀರಿ ಕುಬಸ ಬಳಿ ತಗೊಂಡು ಬರಾಕತ್ಯಾನ. ಹಾ ಇದು ತವರೂರ ಅರಿಬೆತ್ತ ಹೆಮ್ಮೆಲೆ ಉಡಬೇಡ ನಮ್ಮವ್ವ. ಹಾ ಹಾ ಒಂದು ಸಾರಿ ಆ ಅರಿಬಿಯನ್ನ ಮನೆ ನಡಗಂಬ ಕೂಡಿಸಿ ನೋಡು. ಕೂಡಿಸಿ ನೋಡು. ಆ ನಡಗಂಬಕ್ಕೆ ಏನು ಆಗ್ಲಿಲ್ಲ ಅಂದ್ರ ಆ ಅರಿಬಿಗಳನ್ನ ನೀವು ಉಟ್ಕೋ. ಹೌದೌದು ಹೌದು ಕರೆಯದ ಮಾತ. ಇಟ್ಟ ಮಾತ ಬೀರ ದೇವರ 5 ತಿಂಗಳ ಕೂಸು ತಾಯಿ ಒಡಲೊಳಗ ಕುಂತ ಹಾ ಕನಸಿನಾಗ ಇಟ್ಟ ಮಾತು ಹೇಳ. ಹೇಳೇನ್ರಿಪ್ಪ. ಕನಸಿನಾಗ ಇಟ್ಟ ಮಾತು ಹೇಳಿದಾಗ ಚಟ್ಟನೆ ಎದ್ದ ಮಂಚದ ಮ್ಯಾಲ ಕೂತ ಸೂರಮ್ಮ ದೇವಿ ವಿಚಾರ ಮಾಡ್ತಾಳ, ಇದೇನು ಕನಸೋ ಅಥವಾ ನನಸೋ? ಆಹಾ ನನ್ನ ಹೊಟ್ಟ್ಯಾಗ ಮೂಡಿದಂತ 5 ತಿಂಗಳದ ಕೂಸ ಆ ನನಗೆ ಇಂತ ಒಂದು ಬೋಧನೆ ಹೇಳಿದಲ್ಲ, ಹೇಳಿತ್ತಲ್ಲ, ಇದನ್ನ ನೋಡ್ಬೇಕು ಅಂತ ತಿಳ್ಕೊಂಡು ಸೂರಮ್ಮ ದೇವಿ ಹಾ ಹಾ ವಿಚಾರ ಮಾಡಿ ಹುಡ್ದ ಕಲ್ವಿ ನಾರಾಯಣ ಗೌಡನ ಕಂಟ್ರಲ್ಲಿ ಎತ್ತ ಅಂಗಳಾಗ ಬಂದ್ ನಿತ್ತು. ಬಂದಾವ ಬುತ್ತಿ ತಗೊಂಡ. ಹೌದು ನಮ್ಮ ಅಣ್ಣ ಬಂದಾನತ್ತ ಹುಮ್ಮಸ್ಲೆ ಬಂಗಾರ ಚೆರಿಗಾಗ ನೀರು ತುಂಬಿಕೊಂಡು ಹೋಗಿ ಹಾ ಕಂಟ್ರಲ್ಲಿ ಎತ್ತಿನ ಮ್ಯಾಗಿಂದ ಇಳದ ಕಲ್ವಿ ನಾರಾಯಣ ಗೌಡ ಅಣ್ಣಗ್ ಒಯ್ದ ನೀರು ಕೊಡ್ತಾಳ ಬಂಗಾರ ಚೆರಿಗಾಗಿ. ಅಣ್ಣ ಎನ್ನ ಈಗ ಬಂದೇನಪ್ಪ, ಆರಾಮ್ ಅದಾರೇನೆಲ್ಲ ನನ್ನ ತವ್ರ ಮನೆ ಕಡೆ ಅಂತ ಕೇಳ್ತಾಳ. ಹೌದು ತಂಗಿ ಕೈಯಾಗ ಬುತ್ತಿ ಗಂಟ ಕೊಟ್ಟ ಬಂಗಾರ ಚೆರಿಗಾಗಿನ ನೀರು ತಗೊಂಡ ಕೈಕಾಲು ಮುಖ ತಕೊಂಡ ನೀರು ಕುಡ್ದ. ಹಾ ಹಾ ಒಂದ್ ಮಾತು ಹೇಳ್ತಾನ ಕಲ್ವಿ ನಾರಾಯಣ ಗೌಡ. ಆಹಾ ಏನ್ ಹೇಳ್ತಾಡ್ರಿಪ್ಪ ತಂಗಿಗೆ? ತಂಗಿ ತಂಗಿ ನಾ 7 ವರ್ಷ ಗೌಡ ಕಚೇರಿ ಕಾರ್ಬಾರ್ ಬಿಟ್ಟು ಬಂದಿನಿ, ಈಗಿಂದ ಈಗ ಹೋಗ್ಬೇಕಾಗ್ಯದ. ಈ ಬುತ್ತಿ ನೀ ಹತ್ತಿ ಕೆಟ್ಟುವ, ಹಾ ನನಗ ನಿಂದ್ರಾಕ ಟೈಮ್ ಇಲ್ಲ ತಿಳ್ಕೊಂಡು ಕಂಟ್ರಲ್ಲಿ ಎತ್ತ ಹತ್ತಿ ಮತ್ತೆ ಹೊಂಟ ಹೋಗ್ಬಿಟ್ಟ. ಹೌದಲ್ರಿಪ್ಪ ಹೌದು. ಸೂರಮ್ಮ ದೇವಿ ಕನಸಿನೊಳಗಿನ ಮಾತ ನನಸಿಗೆ ತಂದು ತಂದು ನಡಮನ್ಯಾಗ ಕೂತ ಬುತ್ತಿ ಬಿಚ್ಚಿದ್ಲು. ಹಾ ಒಂದ್ ತುತ್ತ ಎಲ್ಲಾ ಕೂಡಿಸಿ ಒಂದು ತುತ್ತ ಹಾ ಹಾ ಏನ ಹರಿತಾರ ಅಡಿಗೆ ಮಾಡಿದ್ರಲ್ಲ, ಹೌದು ಎಲ್ಲಾ ಸ್ವಲ್ಪ ಸ್ವಲ್ಪ ಕೂಡಿಸಿ ಒಂದು ತುತ್ತ ಮಾಡಿ ಹಾ ಹಾ ಮನೆಯಲ್ಲಿ ಇದ್ದಿರ್ತಕ್ಕಂತ ಗಬ್ಬದ ಬೆಕ್ಕಿ ಉಗದ್ಲು. ಬೆಕ್ಕ ತಿತ್ತು ಎತ್ತರಿಪ್ಪ ಬೆಕ್ಕು. ಆ ತುತ್ತನ ತಿಂದ ನುಂಗ ಗುಡದ ಹೊಟ್ಟ್ಯಾಗಿನ ಮರಿಗೆ ಕಂದ ಹಾಕಿ ಬಿಟ್ಟು ಬೆಕ್ಕ.
ಒಂದನ ಹಾಕ್ತಿರಪ್ಪ ಬೆಕ್ಕ ಹೌದು. ಅವಾಗ ಸೂರಮ್ಮ ದೇವಿ ತಿಳ್ಕೊಂಡಳು, ಹಾ ನನ್ನ ಮಗನ ಮಾತ ಕೇಳನಿ ಅಂದ್ರ ನಾ ಶಾಣ್ಯಾಳ ಆದ್ನಲ್ಲ, ಹಾ ಹಾ ನನ್ನ ಮಗನ ಮಾತು ಕೇಳಲಿಲ್ಲ ಅಂದ್ರೆ ನಂದು ಪರಿಸ್ಥಿತಿ ಹಿಂಗಾಗ್ತಿತ್ತು. 5 ತಿಂಗಳ ಬಸವಂತಿ ನನ್ನ ಹೊಟ್ಟೆಯಾಗಿನ ಕೂಸ ಹಾ ಗರ್ಭಪಾತ ಆಗ್ತಿತ್ತಲ್ಲ, ನಮ್ಮ ಅಣ್ಣಗ್ ಇಂತಾದ ಯಾಕೆ ಬುದ್ಧಿ ಬಂತು? ಹೌದಲ್ರಿಪ್ಪ ಹೌದು. ನಾ ಏನು ಕೆಟ್ಟ ಮಾಡೀನಿ ನಮ್ಮ ಅಣ್ಣಗ? ಹಾ ನನ್ನ ಹೊಟ್ಟೆನ ಕೂಸಿಗೆ ಕೊಲ್ಲಬೇಕಂತ ಅವಂದ್ ಯಾಕೆ ಇಂತಾದ ದುರ್ಬುದ್ಧಿ ಬಂತು? ಇಂತ ಬುದ್ಧಿ ಅವನಲ್ಲಿ ಯಾಕೆ ಹುಟ್ಟಿತು? ಯಾಕೆ ಹುಟ್ಟಿತು? ಹೌದು. ಅವಾಗ ಇನ್ನೊಂದು ಮಾತು ಹೇಳ್ಯಾನ, ನನ್ನ ಮಗ ನೋಡ್ಬೇಕಂತ ತಿಳ್ಕೊಂಡು ಹಾ ಹಾ ಅನ್ನ ತಂದಿರ್ತಕ್ಕಂತ ಸೀರೆ ಕುಪ್ಪಸ ಬಳಿ ಹಾ ಹಾ ಮನಿ ನಡಗಂಬಕ್ಕೆ ಉಡಿಸಿದ್ಲು. ಹಾ ಹಾ ಉಡಿಸಿ ಹಿಂದ ಸರಿದ್ರೊಳಗ ಹಗಲಿ ಬಾರದಾಗ ಮನಿ ನಡಗಂಬಕ್ಕೆ ಉರಿ ಹಚ್ಚನ ಆತ್ಮೀಯ ಬಂಧುಗಳೇ, ಮನಿ ನಡಗಂಬಕ್ಕೆ ಉರಿ ಹಚ್ಚು. ಹೌದಲ್ರಿಪ್ಪ ಹೌದು. ಅವಾಗ ತಿಳ್ಕೊಂಡಳು, ಹಾ ಹಾ ನಮ್ಮ ಅಣ್ಣ ಇಂತ ಒಂದು ಘಾತಕ ಗುರುದಾಮದಾನಲ್ಲ, ಹೌದು. ಅವನಲ್ಲಿ ಇಂತ ಒಂದು ನೀಚ ಬುದ್ಧಿ ಐತಲ್ಲ, ನೀಚ ಬುದ್ಧಿ ಐತಲ್ಲ, ಅವನ ಬುದ್ಧಿ ಅವನಲ್ಲಿ ಇರ್ಲಿ ತಿಳ್ಕೊಂಡು ಆ ಸೀರೆ ಕುಪ್ಸ ಸುಟ್ಟ ಭಸ್ಮಾಯ್ತು, ಬೂದಿಯನ್ನು ತುಂಬಿಕೊಂಡಳು. ಹಾ ಹಾ ಅಣ್ಣ ಕಳಿಸಿರ್ತಕ್ಕಂತ ಬಂಕಿ ಬುತ್ತಿಯನ್ನು ಒಯ್ದು ಹಿತ್ತಲ ದಡ್ಡ್ಯಾಗ ಮಣ್ಣ ಕೆದರಿ ಮುಚ್ಚಿ ಹಾ ಹಾ ಮನ್ಯಾಗ ಕುಂತು. ಹೌದಲ್ರಿಪ್ಪ ಹೌದು. ಆ ಟೈಮದೊಳಗ ಹಾ ಮುಂದ್ 9 ತಿಂಗಳ 9 ದಿವಸ ಮುಗ್ಯಾಕ ಬಂದು ಮತ್ತ ತವ್ರ ಮನಿ ಮ್ಯಾಗಿನ ಹಂಬಲ. ಹೆಣ್ಮಕ್ಳು ತವ್ರ ಮನಿ ಮೇಲೆ ಹಂಗ್ಲಾರಿಪ್ಪ ಅದು ಹಂಬಲ. ಹೌದು. ಅವಾಗ ಮತ್ತ ಕೈಯಾಗಿನ ಆಳಿಗೆ ಕಳಿಸ್ತಾವ, ನನ್ನ ತವ್ರ ಮನೆಗೆ ಈಗಿಂದ ಈಗ ಹೋಗು, ಹೋಗ್ರಿ ಸುದ್ದಿ ಹೇಳು, ಸುದ್ದಿ ಹೇಳೋಗು. ನಿಮ್ಮ ತಂಗಿಗೆ 9 ತಿಂಗಳ 9 ದಿವಸ ಮುಗದಾವ, ಹಾ ಹಾ ಸೂಲಗಿತ್ತಿ ಸುಬ್ಬವ ನಡ ಹಿಡಿದು ನಾಗವ್ಗ ಬಾನೆ ತನಕ ಕಳ್ಸಂದಾರ ಅಂತೇಳಿ ನಮ್ಮ ಅಣ್ಣಗೆ ಹೇಳಿ ಬರ್ರಿ. ಹೌದ್. ಅವಾಗ ಕಲ್ವೆ ನಾರಾಯಣ ಗೌಡಗ ಆಳು ಹೋಗಿ ಸುದ್ದಿ ಹೇಳಾನ, ಮತ್ತ ಬುದ್ಧಿ ಉಪಯೋಗಿಸಿದವ. ಮತ್ತೇನು ಬುದ್ಧಿ ಉಪಯೋಗಿಸಿದ್ರಿ? ಔಷಧ ಯಾವ ಬಂಕಿ ಬುತ್ತಿ ಒಳಗ ವಿಷ ಹಾಕೊಂಡು ಹೋದ್ನಿ, ನನ್ನ ತಂಗಿ ಸಾಯ್ಲಿಲ್ಲ, ತಂಗಿ ಹೊಟ್ಟೆಯಾಗಿನ ಕೂಸು ಸಾಯ್ಲಿಲ್ಲ. ಸಾಯ್ಲಿಲ್ಲಲ್ರಿಪ್ಪ. ಈ ಬಾರಿ ಆ ಕೂಸಿಗೆ ನಾ ಇಡಬಾರ್ದು ತಿಳ್ಕೊಂಡು ಸೂರಗಿತ್ತಿ ಸುಬ್ಬವ ನಡ ಹಿಡಿದು ನಾಗವ್ಗ ಕರ್ದ್ ಹೇಳ್ತಾನ, ಏನ್ ಹೇಳ್ತಾನ್ರಿಪ್ಪ ಕರ್ದ? ನಮ್ಮ ತಂಗಿ ಬಾನೆ ತನಕ ನಿಮಗ ಕಳ್ಸ ಹೇಳ್ಯಾಳ, ಹಾ ನಿಮ್ಮನ್ನ ನಾ ಕಳ್ಸಾಕತ್ತೀನಿ. ಹಾ ತಂಗಿ ಹೊಟ್ಟೆ ಒಳಗಿನ ಕೂಸಿನ ಕೊಂದ ಬಂದ್ರೆ ನಿಮ್ಗೆ ಏನು ಕೊಡ್ಬೇಕು ಹೇಳ್ರಿ? ಮೊದಲು ಕೂಸಿನ ಬಿಟ್ಟು ಬರಬಾರ್ದು, ಕೊಂದ ಬರ್ಬೇಕು. ಒಂದೇ ಬರಬೇಕು. ಸೂಲಗಿತ್ತಿ ಸುಬ್ಬವ್ವ ನಡ ಹಿಡಿದು ನಗವ ಹೇಳ್ತಾರ, ಗೌಡ್ರ ಗೌಡ್ರ ನಿಮ್ಮ ಮನಿ ಒಳಗ ಆಡಿ ಉಂಡ ಬೆಳೆದಿವಿ, ಸಣ್ಣವ್ರಿದ್ದವ್ರು ದೊಡ್ಡವ್ರಾಗಿವಿ, ಬಟ್ಟಿದ್ದವ್ರು ಬೆಟ್ಟಾಗಿವಿ, ಹೌದು. ನಿಮ್ದೇ ಅನ್ನ ಉಂಡ ನಿಮ್ಗೆ ಯಾಕೆ ಅನ್ಯಾಯ ಮಾಡೋನು? ನೀವು ಏನ್ ಕೊಡ್ತೀರಿ ಕೊಡ್ರಿ, ನಿಮ್ಮ ತಂಗಿ ಹೊಟ್ಟೆಯಾಗಿನ ಕೂಸಿಗೆ ನಾವು ಇಟ್ಟು ಬರಂಗಿಲ್ಲ, ಅದನ್ನ ಕೊಂದೇ ಬರ್ತೀವಿ ಅಂದ್ರು. ಹೌದ್ರಿಪ್ಪ ಹೌದು. ಕಲ್ವಿ ನಾರಾಯಣ ಗೌಡ ಹೇಳ್ತಾನ, ಹಾ ನೀವು ನನ್ನ ತಂಗಿ ಹೊಟ್ಟೆಯಾಗಿನ ಕೂಸ ಅದು ಹೆಣ್ಣೆ ಇರ್ಲಿ ಗಂಡ ಇರ್ಲಿ ಕೊಂದ ಬಂದಿವ ಅಂತೇಳಿ ಶಾಬಿತ್ ಮಾಡಿದ್ರ, ಹಾ ಹಾ ನೀವು 2 ಮಂದಿ ಇದೀರಿ, ನಿನಗ 4 ಎಕರೆ ಹೊಲ, ನಿನಗ 4 ಎಕರೆ ಹೊಲ, 8 ಎಕರೆನ ಹತ್ರಲೆ, ನಿನಗೊಂದು ಹೈನಾ ಉಣಾ ಕೆಮ್ಮಿ, ನಿನಗೊಂದು ಹೈನಾ ಉಣಾ ಕೆಮ್ಮಿ, ಹೌದು. ನಿನಗೊಂದು ಊರಾಗ ಇರಾಕ ಮನಿ, ನಿನಗೊಂದು ಊರಾಕ ಇರಾಕ ಮನಿ. ಬಾಳ ಚಲೋ ಆತಪ್ಪ. ಹೌದು. ನೀವ್ ಅಲ್ಲ ಸೂಲಗಿತ್ತಿ ಸುಬ್ಬವ್ವ. ಹಾ ಹಾ ಹಿಂಗ ನಾರಾಯಣ ಗೌಡ ಹೇಳ್ತಾನ ಸೂಲಗಿತ್ತಿ ಸುಬ್ಬವ್ಗ, ಹೌದು. ನಡ ಹಿಡು ನಾಗೋಗ, ಹಾ ಹಾ 4 ಎಕರೆ ಹೊಲ ನನ್ನ ಸೀರೆ ಉಡ್ಬ್ಯಾಡ್ರಿ ನೀವು. ಹೌದಿರಪ್ಪ ಹೌದು. ಹಂಗಾಗಬಾರ್ದು. ಹಾ ಹಾ ಅವಾಗ ಹಾ ಇಟ್ಟು ವಿಚಾರವನ್ನು ಸೂಲಗಿತ್ತಿ ಸುಬ್ಬವ್ವ ನಡ ಹಿಡಿದು ನಾಗವ್ಗ ಹೇಳ್ದ ನಾರಾಯಣ ಗೌಡ. ಹೌದು. 5 ಬೆಳ್ಳಾಗ 5 ಉಕ್ಕಿನ ಉಂಗುರ ಹಾಕಿದ ಬರೇ ಕೂಸಿಗೆ ಹಾ ಆ ಉಂಗುರ್ಲೆ ಚುಚ್ಚಿದ್ರ ವಿಷ ಏರಿ ಸಾಯ್ಬೇಕು, ಹಾ ಹಾ ಅಷ್ಟೊಂದು ಮಜ್ಕೂರ್ ಇತ್ತು ಆ ಉಂಗುರದಲ್ಲಿ. ಸೂಲಗಿತ್ತಿ ಸುಬ್ಬವ್ವ ನಡ ಹಿಡಿದು ನಾಗವ್ವ ಚಂದನಗಿರಿಗೆ ಬಂದ್ರು. ಹಾ ಹಾ ತವ್ರ ಮನಿದಿಂದ ಬಂದಾರ, ಬಾಣ್ಯತನ ಮಾಡಿಸ್ಕೊಳಕ್ ಸೂಲಗಿತ್ಯಾರ ಅಂದ್ರೆ ಎಷ್ಟ ಔಷಿ ಆಗ್ಬೇಕು ಸೂರಮ್ಮ ದೇವಿಗೆ. ಹೌದು. ಬರ್ಯವ ತರ್ಮನ್ಯಾಗ ಕರ್ಕೊಂಡು ಹೋದ್ಲು, ಕೈಕಾಲು ಮೊದಲು ಮಾಡಾಕ ನೀರು ಕೊಟ್ಟಲು, ನೀರ್ ಕೊಟ್ಟರಿಪ್ಪ ಸೂರಮ್ಮ ದೇವಿ. ಹರಿತಾರ ಅಡಿಗೆ ಮಾಡಿ ಊಟ ಮಾಡಿಸಿದ್ಲು. ಹಾ 1 ದಿನ ಹೋಯ್ತು, 2 ದಿನ ಹೋಯ್ತು, 3ನೇ ದಿವಸಕ್ಕೆ ಸೂರಮ್ಮ ದೇವಿಗೆ ಬ್ಯಾನಿ ತನಕ ಹಾ 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 ಬ್ಯಾನಿ ಎದ್ದು 1000 ಚೋಳ ಕಡ್ದಟ್ಟ ಬ್ಯಾನಿ ಎದ್ದು ಬಿಟ್ಟು ಎದ್ದು ಅಲ್ರಿಪ್ಪ. ಅವಾಗ ಸೂಲಗಿತ್ತಿ ಸುಬ್ಬವ್ವ ನಡ ಹಿಡಿದು ನಾಗವ್ವ ಸೂರಮ್ಮ ದೇವಿ ಮುಂದ ಕುಂತ, ಹಾ ಯವ್ವ ನೀ ಚಿಂತೆ ಮಾಡಬೇಡ, ಚಿಂತೆ ಮಾಡಬೇಡ ಸೂರವ್ವ, ಚೊಂತಿಲ್ ಬಸವಂತದಿ ಕಣ್ಣು ಕಟ್ತೀವಿ ನಿನಗ, ನಿನ್ನ ಕಣ್ಣು ಕಟ್ತೀವ, ಕಣ್ಣಾರೆ ನೀ ನೋಡಿದಂದ್ರ ಕಣ್ಣಿಗೆ ಕತ್ತಲು ಬಂದು ಬೀಳ್ತಿ ಅಂದ್ರು. ಹಾ ಹಾ ಯಾಕೆ ಇಂತ ಒಂದು ಬುದ್ಧಿ ಉಪಯೋಗಿಸಿದ್ರಂದ್ರ, ಹಾ ಆಕಿ ಹೊಟ್ಟೆಯಾಗಿನ ಕೂಸಿನ ಕೊಲ್ಲುದ ಆಕಿ ಕಣ್ಣಾರೆ ನೋಡಬಾರ್ದು. ಹೌದಲ್ರಿಪ್ಪ ಹೌದು. ನನ್ನ ಹೊಟ್ಟೆನ ಕೂಸಿಗೆ ಇವ್ರು ಕೊಂದಾರ ಅಂತೇಳಿ ಮಂದಿಗೆ ಪರಾದಿ ಹೇಳ್ತಾರಂತ ಆಕಿ ಕಣ್ಣು ಕಟ್ಟಿಬಿಟ್ರು. ಹೌದಲ್ರಿಪ್ಪ ಕಣ್ಣು ಕಟ್ಟಿಬಿಟ್ರು. ಹೊಟ್ಟೆ ಒಳಗಿದ್ದಂತ ಬೀರ ದೇವರು ತಿಳ್ಕೊಂಡ, ನನ್ನ ತಾಯಿ ಕಣ್ಣು ಕಟ್ಟಬಹುದು ನೀವು, ಹಾ ಹಾ ಖರೆ ನನ್ನ ಕಣ್ಣ ಕಟ್ಟಾಕ್ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ಹೌದು. ಅವಾಗ ಇಂತ ಬುದ್ಧಿ ಉಪಯೋಗಿಸಿದ್ರು ಸೂಲಗಿತ್ತಿ ಸುಬ್ಬವ್ವ ನಡ ಹಿಡಿದು ನಾಗವ್ವ. ಹಾ ಹಾ
ಬೀರಾನ ದೇವರು ತಿಳ್ಕೊಂಡ. ಏನ ತಿಳ್ಕೊಂಡ್ರಿಪ್ಪ? ಸೂರಮ್ಮ ದೇವಿ ಒಡಲೊಳಗಿಂದ ಧರಣಿಗೆ ಬಂದ ತಕ್ಷಣ ಹಾ ಹಾ ಸೂಲಗಿತ್ತಿ ಸುಬ್ಬವನ ಬಾಯಿ ಮೇಲೆ ಒದ್ದ, ನಡ ಹಿಡಿದು ನಾಗವನ ನಡಿನ ಮೇಲೆ ಒದ್ದ ಧರಣಿಗೆ ಬಂದ ಬೀರ ದೇವ್ರ. ಹೌದು, ನಾಗವಂದ ನಡ ಮುರಿತು, ಸುಬ್ಬವನ ಬಾಯನ್ನ ಹಲ್ಲು ಮುರಿದು ಅಲ್ಲ ಮುರಿದೋಕ್ಯು ಬೆಟ್ಟ ಬಿಡಲಾರದೆ ಸೊಂಟ ಎಳ್ಕೊತ್ತ ನಗರಿ ಪಟ್ಟಣಕ್ಕೆ ಬಂದ್ರು. ಹೌದು ಗೌಡ್ರ, ಗೌಡ್ರ, ನಿಮ್ಮ ತಂಗಿ ಹೊಟ್ಟಿಲೆ ಕಂದ ಹುಟ್ಟ್ಯಾನ. ಅವ ಸಾದಾ ಅಲ್ಲ, ಸಾಧಾರಣ ಅಲ್ಲ. ಹುಟ್ಟು ತಕ್ಷಣ ನಿಮ್ಮ ತಂಗಿ ಗರ್ಭದಿಂದ ಹೊರಗೆ ಬಂದ ತಕ್ಷಣ ನನ್ನ ಬಾಯಿಗೆ ಒದ್ದ ಬಾಯನ್ನ ಹಲ್ಲು ಮುರಿದಾನ. ಹೌದು, ನಾಗವನ ನಡಿಗೆ ಒದ್ದ ನಡ ಮುರಿದಾನ, ಸೊಂಟ ಹಾಳಾದದ. ಹೌದು, ಅಂತ ಕೂಸಿನ ಕೊಲ್ಲುದು ಯಾರಿಂದ ಆಗುದಿಲ್ಲ, ನಿಮ್ಮ ಬುದ್ಧಿ ಇದ್ರ ಮುಂದೆ ನಡಿಲಿಲ್ಲ, ಬ್ಯಾಡ ಅಂದು. ಹೌದು, ಅವಾಗ 4 ಎಕರೆ ಭೂಮಿ ಸುಳ್ಳಾಯ್ತು, ಹೈನವನು ಅಂತ ಎಮ್ಮೆ ಹೋಯ್ತು, ಹೋಯ್ತು, ಊರಾಗಿರಾಕ ಒಂದು ಮನಿನೂ ಹೋಯ್ತು, ಹೋಯ್ತು. ಹೌದು. ಅವಾಗ ಕಲ್ವಿ ನಾರಾಯಣಗೌಡ ತಿಳ್ಕೊಂಡ, ಏನು ತಿಳ್ಕೊಂಡ್ರಿಪ್ಪ? ಮತ್ತ ನನ್ನ ಬುದ್ಧಿವಂತಿಕೆಯನ್ನ ನಾನು ಓಡಿಸಿ 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 ಎಷ್ಟೋ ಶಾನೆತನ ಮಾಡಿದ್ರು ಸಹಿತ ನನ್ನ ಬುದ್ಧಿ ಉಪಯೋಗ ಆಗಲಿಲ್ರಿಪ್ಪ, ದಂಡಿ ಹಿಡಿಲಿಲ್ಲ. ಹೌದು, ಹಾಳ ಮಾಡಿದ್ದು ಹಾಳ, ಮಗ ಮಾಡಿದ್ದ ಮಧ್ಯಮ, ನಾನೇ ಮಾಡಿದ್ದ ಉತ್ತಮ ಉತ್ತಮ ಅಂತ ತಿಳ್ಕೊಂಡು ಹಾ ಹಾ ಏನ್ ಮಾಡಿದ ಅಂತ ಕೇಳಿದ್ರ, ಏನ್ರಿಪ್ಪ ಅದು? ಸೂರಮ್ಮ ದೇವಿ ಹಡದ 5 ದಿವಸಕ್ಕ ಅಥವಾ 7 ದಿವಸಕ್ಕ ಹಾ ಹಾ ನಗರಿ ಪಟ್ಟಣದಿಂದ ದೋಸ್ಕ್ಯಾನ ವೇಷ ತೊಟ್ಟ ಕೈಯಾಗ ನೀಲಿ ಹೊತ್ತಿಗೆ ಹಿಡ್ಕೊಂಡು ಹೊಂಟ ನೋಡು. ಎಂತ ಬುದ್ಧಿ ಉಪಯೋಗಿಸಕಾಯ್ತು ನೋಡು. ಮತ್ತ ಬುದ್ಧಿ ಅಲ್ಲ, ಹಾ ಇಲ್ಲಿ ಬಂದ ವಿದ್ಯಾ ನಡೆದ ತಲಿಯರ್ ಲಕ್ಷ. ಹಾ ಇನ್ಕತಕ್ಕ ಬುದ್ಧಿ ಏನು ಕೆಲಸ ಮಾಡಿಲ್ಲ. ಹಾ ಇಲ್ಲಿ ವಿದ್ಯಾ ಬಂದ ಜಾಗ ಬಿಡಿಸ್ತದ. ಇಲ್ಲಿ ವಿದ್ಯೆ ಮಾಡೈತ್ ನೋಡ್ರಿ ಗೌಡ್ರ, ವಿದ್ಯಾ ಬಂದ ಜಾಗ ಬಿಡಿಸ್ತದ. ಹಾ ಹಾ ದೋಸ್ಕ್ಯಾನ ವೇಷ ತೊಟ್ಟ ನೀಲಿ ಹೊತ್ತಿಗೆ ಕೈಯಾಗ ಹಿಡದ ಊರಾಗ ಸಾರ್ತಿದ್ದ ಚಂದನಗಿರಿ ಒಳಗ. ಹೌದು, ಆಯ್ತಾರಮ್ಮ ಶಿಪುಷ ನಕ್ಷತ್ರ ಮಧ್ಯರಾತ್ರಿ 12 ಗಂಟೆ ಸೂರಮ್ಮ ದೇವಿ ಮನಿ ಒಳಗ ಹಾ ಒಂದ್ ಗಂಡು ಕೂಸು ಹುಟ್ಟ್ಯದಲ್ರಿಪ್ಪ. ಕೂಸಿನದಿಂದ ಊರಿಗೆ ಕೆಡಗಾಲದ, ಸೋದರ ಮಾವಗ ಮರಣದ, ಹಾ ತಾಯಿ ತಂದಿಗೆ ಕೇಡದ. ಅಂತ ಕೂಸಿನ ಊರಾಗಿಡಬಾರ್ದು, ಆರ್ಯಾನಕ್ ಬಿಟ್ಟು ಬರ್ಬೇಕು. ಹೌದು, ಹಿಂಗ ನೀಲಿ ಹೊತ್ತಿಗೆ ಒಳಗ ಬರ್ದದ. ಊರ್ ಜನ ಎಲ್ಲ ಕೇಳಿದ್ರಿ ಮಾತ. ಹೌದು, ಆಯ್ತಾರಮ್ಮ ಶಿಪುಷ ನಕ್ಷತ್ರ ಮಧ್ಯರಾತ್ರಿ 12 ಗಂಟೆಕ ಸೂರಮ್ಮ ದೇವಿ ಒಡಲಿಂದ ಹುಟ್ಟಿರ್ತಕ್ಕಂತ ಕೂಸಿನದಿಂದ ಊರಿಗೆ ಬರಗಾಲದ, ತಾಯಿ ತಂದೆಗೆ ಕೇಡದ, ಸ್ವರದ ಮರಣದ. ಅಂತ ಕೂಸಿನ ಊರಾಗಿಡಬಾರ್ದು, ಆರ್ಯಾನಕ್ ಬಿಟ್ಟು ಬರ್ಬೇಕಂತ ಸಾರಾನ ಊರಾಗಿನ ಜನ ಎಲ್ಲ ಅಂದ್ರು. ಈ ಮಾತು ಹೆಂಗ ನಂಬುದು ಅಂದ್ರ ಅವ್ರು. ಹೌದು, ನಂಬಬೇಕಲ್ರಿ. ಮಾತಾಡಂಗಿಲ್ಲ, ನನ್ನ ಕೈ ಒಳಗೆ ಇದ್ದಿರ್ತಕ್ಕಂತ ನೀಲಿ ಹೊತ್ತಿಗೆ ಸಾಕ್ಷಿಯಾಗಿ ಹೇಳ್ತೀನಿ, ಈ ನೀಲಿ ಹೊತ್ತಿಗೆ ಒಳಗೆ ಹಿಂಗ ಬರ್ದೈತಿ ಅಂದವ್. ಹೌದು, ಎಷ್ಟೋ ಪ್ರಯತ್ನ ಮಾಡಿದ ನಾರಾಯಣಗೌಡ ಹೊಟ್ಟೆಯಾಗಿನ ಕೂಸಿನ ಆಗ್ಲಿಲ್ಲಲ್ರಿಪ್ಪ. ಖರೆ ಒಂದು ವಿದ್ಯೆ ಅನ್ನುವಂತಾದ ಒಂದು ನೀಲಿ ಹೊತ್ತಿಗೆ ಸಾಕ್ಷಿ ಇಟ್ಟಾಗ ಹಡದ ತಾಯಿ ಅದರ ಮ್ಯಾಲ ನಂಬಿಕೆ ಇಟ್ಟ ಹಡದ ಕೂಸಿನ ಆರ್ಯಾನಕ್ಕೆ ಬಿಡ್ಬೇಕಾಯ್ತಲ್ರಿಪ್ಪ. ಬಿಡ್ಬೇಕಾಯ್ತು. ಹೌದು, ಯಾಕ ಅಂತ ಕೇಳಿದ್ರ, ಯಾಕ್ರಿಪ್ಪ? ಇಲ್ಲಿ ಬುದ್ಧಿ ಓಡಿಸ್ಬೇಕು, ಬುದ್ಧಿನೇ ಶ್ರೇಷ್ಠ ಅನ್ನುವಂತ ಮಾತನ್ನ ಮಹಾರಾಜರು ಹೇಳಿದ್ರು. ಹೌದು, ಒಂದು ಮಾತ ದ್ವಾಪಾರ ಯುಗದೊಳಗ ಕೃಷ್ಣ ಮತ್ತು ಬಲರಾಮ ಸಾಂದೀಪ ಮುನಿ ಗುರುವಿನ ಬಲ್ಲಿ 64 ದಿವಸ ಏನ್ ಕಲ್ಯಾಕ್ ಹೋಗ್ಯಾರ? ವಿದ್ಯೆ ಕಲ್ಯಾಕ್ ಹೋಗ್ಯಾರ್ರಿಪ್ಪ. ಮತ್ತ ನಿಮ್ಮ ಬುದ್ಧಿನೇ ಶ್ರೇಷ್ಠ ಇತ್ತಂದ್ರ ಅಲ್ಲಿ ಗುರುವಿನ ಬಲ್ಲಿ ಬುದ್ಧಿ ಕಲಿಬಹುದಿತ್ತಲ್ಲ ಅವರು. ಹೌದು, ಬುದ್ಧಿನ ಕಲಿಬೇಕಾಗಿತ್ರಲ್ಲ. ಯಾಕ ವಿದ್ಯಾ ಕಲಿಯಾಕ ಹೋದ್ರು? ವಿದ್ಯಾ ಶ್ರೇಷ್ಠದ. ವಿದ್ಯಾ ಅನ್ನುವಂತದು ಶ್ರೇಷ್ಠದ. ಹೌದು, ಗುರು ಸಾಂದೀಪ ಮುನಿ ಕಾಕ ಮಾತಾಡ್ಬೇಡ್ರಿ. ಗುರು ಸಾಂದೀಪ ಮುನಿ ಬಲ್ಲಿ ಕೃಷ್ಣ ಪರಮಾತ್ಮ ಬಲರಾಮ 64 ದಿವಸ ವಿದ್ಯೆ ಕಲ್ತಾರಲ್ರಿಪ್ಪ. ವಿದ್ಯೆಯನ್ನ ಕಲಿತ ಮೇಲತ್ತ ಗುರು ಸಾಂದೀಪ ಮುನಿಗೆ ಹೇಳ್ತಾರೆಪ್ಪ, ಗುರುನಾಥ ನಿಮ್ಮಲ್ಲಿದ್ದಿರ್ತಕ್ಕಂತ ವಿದ್ಯೆಯನ್ನ ನಮಗ ದಾನ ಎರ್ದಿರಿ, ನಮಗ ದಾರಿ ಎರ್ದಿರಿ, ನಮಗ ವಿದ್ಯೆ ಪರಿಪೂರ್ಣ ಆಗ್ಯದ. ಹೌದು, ನಿಮಗ ಗುರು ಕಾಣಿಕೆ ನಾವು ಏನು ಕೊಟ್ಟು ಹೋಗೋಣ ಅಂದ್ರು. ಹೌದು, ಅವಾಗ ಗುರು ಸಾಂದೀಪ ಮುನಿ ಹೇಳ್ತಾನೆ, ಏ ಕೃಷ್ಣ ನೀ ಕೊಡುವಂತ ಗುರು ಕಾಣಿಕೆ ತಗೊಂಡು ನಾನು ಏನಪ್ಪಾ ಮಾಡ್ಲಿ? ಹೌದು, ನನ್ನ ಹೊಟ್ಟೆಲಿ ಹುಟ್ಟಿದಂತ ಒಬ್ಬನೇ ಒಬ್ಬ ಮಗ 6 ತಿಂಗಳ ಹಿಂದ ಕಾಳಿಂಗನ ಮಡದಾಗ ಬಿದ್ದು ಸತ್ತೋಗ್ಯಾನಲ್ರಿಪ್ಪ. ನೀ ಕೊಡುವಂತ ಗುರು ಕಾಣಿಕೆ ತಗೊಂಡು ನಾ ಏನ್ ಮಾಡ್ಲಪ್ಪ? ನನಗೇನೇನು ಬೇಡ, ಹೋಗು ಅಂದ. ಆಹಾ, ಎದ್ರ ಬಲ ಇದು? ವಿದ್ಯಾದ ಬಲ.
ವಿದ್ಯಾದ ಬಲ. ಹೌದು. ಅವಾಗ ಕೃಷ್ಣ ಹೇಳ್ತಾನ, ಗುರುವೇ ನಿಮ್ಮಿಂದ ನಾ ವಿದ್ಯೆ ಕಲಿತ ಹಂಗೆ ಹೋಗಬಾರ್ದು, ಗುರುವಿಗೆ ಗುರು ಕಾಣಿಕೆ ನಾ ಕೊಡ್ಬೇಕಾಗ್ತದ. ಹೌದು. ಏನಾದ್ರೂ ಕೇಳ್ರಿ ಅಂದಾಗ ನನಗ ಬ್ಯಾಡಪ್ಪ ನೀ ಕೊಡ್ಬೇಕನ್ನುವಂತ ಹವ್ಯಾಸ ಇದ್ರ ಮನಿ ಒಳಗ್ ಹೋಗು, ನಿಮ್ಮ ಅವ್ವ ಅದಾಳ ಅಂದ್ರ ಸಂದೀಪ ಮುನಿ ಮಡದಿದಳಲ್ರಿಪ್ಪ, ಅಲ್ಲಿ ನಿಮ್ಮ ಅವ್ವ ಅದಾಳ, ಆಕಿಗೆ ಏನಾದ್ರೂ ಬೇಕಾದ್ರೆ ಕೊಟ್ಟು ಹೋಗು ಅಂದ. ಹೌದು. ಅವಾಗ ಬಲರಾಮ ಕೃಷ್ಣ ಮನಿ ಒಳಗ ಬಂದ ಗುರುವಿನ ಮಡದಿ ಹತ್ರ ಬಂದ್ರಿ. ಯವ್ವಾ 64 ದಿವಸ ಗುರುವಿನ ಬಲ್ಲಿ ನಾವು ವಿದ್ಯೆ ಕಲ್ತೀವಲ್ರಿಪ್ಪ. ಗುರು ಕಾಣಿಕೆ ಏನು ಬೇಕಂತ ಕೇಳಾನ. ನಮ್ಮ ಅಪ್ಪ ಗುರುನಾಥ ಏನು ಬ್ಯಾಡ ಅಂತ ಕಣ್ಣೀರ್ ಹಾಕ್ತಾನ. ಹೌದು. ಇದ್ದ ಒಬ್ಬ ಮಗನು ಸತ್ತೋಗ್ಯಾನ, ಯಾವ ಕಾಣಿಕೆ ತಗೊಂಡ್ರ ನಾ ಏನು ಮಾಡ್ಲಿ ಅಂತಾನ. ಯವ್ವ ನೀ ಆದ್ರೂ ಹೇಳ, ನಾ ಏನು ಕೊಡುನು ಗುರು ಕಾಣಿಕೆ ಅಂದಾಗ ತಾಯಿ ಹೇಳ್ತಾಳೆಪ್ಪ, 6 ತಿಂಗಳ ಹಿಂದ ನನ್ನ ಇದ್ದೊಬ್ಬ ಮಗ ಕಾಳಿಂಗನ ಮಡದಾಗ ಬಿದ್ದು ಸತ್ತು ಹೋಗ್ಯಾನಲ್ರಿಪ್ಪ. ನನಗೇನಾದ್ರೂ ನೀವು ಗುರು ಕಾಣಿಕೆ ಕೊಡ್ಬೇಕನ್ನುವಂತಾದಿದ್ರ 6 ತಿಂಗಳ ಹಿಂದ ಸತ್ತವಾದಂತ ನನ್ನ ಮಗನಿಗೆ ಬದುಕಿಸಿಕೊಡ್ರಿಪ್ಪ, ಅದೇ ನೀವು ಗುರು ಕಾಣಿಕೆ ಕೊಡುವಂತದು. ಅವಾಗ ಗುರುವಿನಲ್ಲಿ ವಿದ್ಯೆ ಕಲ್ತಿರ್ತಕ್ಕಂತ ಸಂದೀಪ ಮುನಿ ಗುರುಗಳ ಶಿಷ್ಯ ಕೃಷ್ಣ ಪರಮಾತ್ಮ ಕಾಳಿಂಗನ ಮಡದೊಳಗ ಹಾರಿ ಅಲ್ಲಿ ಸತ್ತ ಹೋಗಿರ್ತಕ್ಕಂತ ಗುರುವಿನ ಮಗನನ್ನ ಬದುಕಿಸಿ ತಂದು ಗುರುವಿಗೆ ಒಪ್ಪಿಸಿ ಗುರುವಿಗೆ ಒಳ್ಳೆ ಶಿಷ್ಯ ಅನಿಸಿಕೊಂಡ. ಇದು ವಿದ್ಯೆದ ಬಲ. ಸತ್ತ ಗುರುವಿನನ್ನ ಬದುಕಿಸಿ ಕೊಟ್ಟ ಬಂದ ಕೃಷ್ಣ ಪರಮಾತ್ಮ ಆ ಗುರುವಿನಲ್ಲಿ ವಿದ್ಯಾ ಕಲ್ತ. ಹೌದಲ್ರಿಪ್ಪ, ಹೌದು. ಹಿಂಗ ಬೆಳೆಸ್ಬೇಕು. ಹಿಂಗ ಮಹಾಭಾರತದೊಳಗ ವಿದ್ಯೆದ ಬಲದಿಂದ ಇದು ಆಗಿರತಕ್ಕಂತ ಮಾತ. ಹೌದು. ಒಂದೇ ಒಂದು ಮಾತ ಏನ್ರಿಪ್ಪ ಮತ್ತ? ಬುದ್ಧಿ ಶ್ರೇಷ್ಠ ಆಗ್ತದ ಅನ್ನುವಂತ ಮಾತನ್ನ ಮಹಾರಾಜರು ಹೇಳಿದ್ರು. ಹೌದು. ಬರೇ ಒಂದು ಹತೋಟಿ ತಗೊಂಡ 3 ಏಟ್ ತಗೊಂಡ 10,000 ರೂಪಾಯಿ ಒಬ್ಬ ರೊಕ್ಕ ತಗೊಂಡ. ಅಲ್ಲಪ್ಪ, ಸುತ್ತಿಗೆ ತಗೊಂಡು 3 ಏಟ್ ಹಾಕಿದಿ, ಹೆಂಗೋ 10,000 ತಂದಾಗ ಇದು 10,000 ರೂಪಾಯಿ ಏಟಿಗೆ ಅಲ್ಲಪ್ಪ, ನಾ 3 ಏಟ್ ಹೊಡೆದಿನಿ, ಒಂದೊಂದು ಏಟಿಗೆ 3 ರೂಪಾಯಿ ಅಂದ್ರೆ 9 ರೂಪಾಯಿ ಕೊಡ್ರಿ. ಖರೆ ನಾ ಏನು ಹೊಡೆದಿನಲ್ಲ ನಾನು ಬುದ್ಧಿಗೆ 9,991 ರೂಪಾಯಿ ಕೊಡ್ರಿ ಅಂದ. ಹೌದು. ಬುದ್ಧಿಗೆ ಇದು ಎದ್ರ ಬಲ? ಬುದ್ಧಿ ಬಲ ರೀ ಇದು. ಬುದ್ಧಿ ಬಲ ಮಹಾರಾಜರು ಹೇಳಿದ್ರು. ಬುದ್ಧಿ ಕೇಳ್ರಿ, ನಿಮ್ಗೊಂದು ಮಾತು ಹೇಳ್ತೀನಿ, ಚಿಗವ್ ಮಾತಾಡ್ಬೇಡವ. ಏನ್ ಮಾಡ್ದದ್ರಿ ದುರ್ಬುದ್ಧಿ? ತಿಮ್ಮಾಪುರ ಊರಿಗೆ 2 ಮಂದಿ ಹೆಣ್ಮಕ್ಳ ನಡ್ಯಾಕ್ ಬಂದಿದ್ರು. ಏನ್ ನಡ್ಯಾಕ್ ಬಂದಾರ್ರಿಪ್ಪ? ಅವ್ರ ತವ್ರ ಮನಿ ಯಾವ್ರಿ? ಯಾದವಾಡ. ಇಲ್ಲೇ ಪಕ್ಕದ ಹಳ್ರಿ. ಯಾದವಾಡದಾಗ ಅವ್ರು ಹುಟ್ಟಿದ ಊರ. ಒಬ್ಬಕ್ಕಿ ಮಾಲ್ಗಾರ ಹೆಣ್ಮಗಳು, ಒಬ್ಬಕ್ಕಿ ಕುಂಬಾರ ಹೆಣ್ಮಗಳು. ಅವ್ರ ಮನಿ ಇದ್ರ ಬದ್ರ ಇದ್ದು ಯಾದವಾಡದಾಗ. ಬಹಳ ಜೀವದ ಗೆಳತಿಯರಿದ್ರು ಅವರು. ಹೌದು, ಗೆಳತಿಯರಲ್ರಿಪ್ಪ. ಅವ್ರಿಬ್ಬರನ್ನು ಮುಂದ ತಿಮ್ಮಾಪುರ ಊರಿಗೆ ಕೊಟ್ರು. ಹೌದು. ಇಲ್ಲೂ ಗಂಡನ ಮನ್ಯಾಗ ಇದ್ರ ಬದ್ರನ ಮನಿ ಅವರು ಒಂದೇ ಓನ್ಯಾಗ. ಹೌದೌದು, ಒಳ್ಳೆ ಹುಡುಕ್ಯಾಡ್ಕೊಂಡಾರ್ಲೆ. ಮತ್ತ ಅವಾಗ ಮಾಲ್ಗಾರ ಹೆಣ್ಮಗಳು ಮೆತ್ತಿ ಪಲ್ಲಿ, ಸಬಸಿಗೆ, ಹೌದು, ಕೊತ್ತಂಬರಿ ಹಿಂಗ ವ್ಯಾಪಾರ ಮಾಡ್ತಿದ್ಲು ಯಾದವಾಡಕ್ ಹೋಗಿ. ಕುಂಬಾರ ಹೆಣ್ಮಗಳು ಮಣ್ಣು ತಗೊಂಡು ಬಂದು ಅದನ್ನೆಲ್ಲ ತಿಕ್ಕಿ ಗಡಿಗೆ ಮಾಡಿ ಸುಟ್ಟು ಗಡಿಗೆ ವ್ಯಾಪಾರ ಮಾಡ್ತಿದ್ಲು. ಹೌದು. ಇಂತ ಒಂದು ಜೀವದ ಗೆಳ್ತಾನ ಅವ್ರಲ್ಲಿತ್ತು. ಎತ್ತಲ್ರಿಪ್ಪ. ಅವ್ರಿಬ್ಬರು ಕೂಡಿ ಏನ್ ಮಾಡಿದ್ರು, ಹೊತ್ಕೊಂಡು ಹೋಗೋದು ದೂರ ಆಗ್ತದ. ಒಂದಿನ ಕೌಜಲಿ ಸಂತಿ, ಒಂದಿನ ಯಾದವಾಡ ಸಂತಿ, ಒಂದಿನ ಮುದೋಳ್ ಸಂತಿ, ಹೌದು, ಒಂದಿನ ಮಾನಿಪುರ್ ಸಂತಿ. ಹೌದು, ತಿರ್ಗಾಡವ್ರ. ಹಿಂಗ ತಿರ್ಗಾಡ್ಬೇಕಾಗ್ತದ ತಿಳ್ಕೊಂಡ್ ಅವ್ರಿಬ್ಬರು ಗೆಂಟ್ಯಾರ ಏನ್ ಮಾಡಿದ್ರು, ಒಂದು ಕತ್ತಿ ಸಾಕಿದ್ರು. ಏನೋ ಒಂದು ಕತ್ತಿ ಸಾಕಿರ್ರಿ. ಹೌದು, ಒಂದು ಕತ್ತಿ ಸಾಕಿದ್ರು. ಅವಾಗ 2 ಮಂದಿ ಗೆಳತಾರ ಏನ್ ಮಾಡ್ತಿದ್ರು, ಒಂದ್ ಜಾಳಿಗ್ಯಾಗ ಗಡಿಗೆ ಹಾಕ್ತಿದ್ರು, ಒಂದ್ ಜಾಳಿಗ್ಯಾಗ ಪಲ್ಲಿ ಹಾಕ್ತಿದ್ರು. ಹೌದು. ಆ ಕತ್ತಿ ಮೇಲೆ ಹೇರಿ ಬಿಡ್ತಿದ್ರು. ಆ ಮಾಲ್ಗಾರ ಹೆಣ್ಮಗಳ ಒಂದು ಮುಂದಾಗಿ ಜಗಕ್ಕೆ, ಹಿಂದ ಕುಂಬಾರ ಹೆಣ್ಮಗಳ ಹೊಡಿಕೆ. ಹೌದು. ಒಂದು ಕುಂಬಾರ ಹೆಣ್ಮಗಳ ಮುಂದಾಗಿ ಜಗ್ತಿದ್ಲು, ಮಾಲ್ಗಾರ ಹೆಣ್ಮಗಳು ಹಿಂದಾಗಿ ಹೊಡಿತಿದ್ಲು. ಹೌದೌದು. ಒಂದು ದಿವಸ ಏನಾತ್ರಿ? ಮಾಲ್ಗಾರ ಹೆಣ್ಮಗಳು ಮುಂದ ಮಾರ್ಯಾಗೆ ಜಕ್ಕೋತ್ ಹೊಂಟಿಳು, ಕುಂಬಾರ ಹೆಣ್ಮಗಳ ಹಿಂದ ಹೊಡ್ಯಾತಿಳು. ಹೌದು. ಅದು ಜಾಳಿಗೆ ಅಂದ ಹಾಸಿ ಒಂದೊಂದು ಸೂಡ ಪಲ್ಲಿ ಬೀಳಾಕತ್ತು. ಬೀಳಾಕತ್ತಲ್ರಿಪ್ಪ ಪಲ್ಲಿ ಬೀಳಾಕತ್ತು. ಕುಂಬಾರ ಹೆಣ್ಮಗಳ ಅಂದ್ಲು, ನಂದೇನು ಗಡಿಗೆ ಅಲ್ಲ, ಇದು ನನ್ ಗೆಣತಿದ ಐತ, ಪಲ್ಲಿ ಬಿದ್ರ ಬೀಳುವಾತ್ಯಾಕ ಮೊದ್ಲ ಲೇಟ್ ಆಗಿ ಶಾಂತಿ ಹೋಗಾಕ ಎಳೆ ಆಗ್ಯದ. ಹೌದು. ಬಿದ್ರ ಹಾಕಿದ್ ಬೀಳ್ತೈತಿ ಅಂದ್ರು ಹಿಂದ್ ದಬಾಶೆ ಕತ್ತಿಗೆ ಹೊಡಿತಿದ್ಲು ಮುಂದ.
ಗೆನತಿ ಜಗ್ತಿದ್ಲು. ಜಗ್ತಳಲ್ರಿಪ್ಪ. ಅಲ್ಲೊಂದ್ ಸೂಡ್ ಬಿತ್ತು, ಇಲ್ಲೊಂದು ಸೂಡ್ ಬಿತ್ತು, ಅಲ್ಲೊಂದ್ ಸೂಡ್ ಬಿತ್ತು, ಇಲ್ಲೊಂದ್ ಸೂಡ್ ಬಿತ್ತ. ಹಾ, ಇದೆಲ್ಲ ಏನ್ ಕೆಲಸ ಮಾಡತೈತಿ? ಬುದ್ಧಿ. ಬುದ್ಧಿ. ಹೌದು. ಇದು ಗಡಿಗೆ ನನ್ನ ಬೀಳಾತಿಲ್ಲ, ನನ್ ಗೆನತಿವ ಸೂಡ್ ಬೀಳಾತಾವ, ಬಿದ್ರ ಬೀಳುವಲ್ಯಾಕ ನನ್ನ ಗಡಿಗೆ ಅಗ್ದಿ ಆರಾಮ ಅದಾವ ಅಂದಳಕಿ. ಹೌದು, ತಮ್ಮ ಬುದ್ಧಿ ಕೆಲಸ ಮಾಡತ್ತೈತ್ರಿಪ್ಪ. ಅವಾಗ ಅಲ್ಲೊಂದ್ ಸೂಡ್ ಇಲ್ಲೊಂದ್ ಸೂಡ್ ಬಿದ್ಕೋತ ಹೋತು. ಹೆಂಗ್ಯಾಂಗ ಪಲ್ಲಿದ ಜಾಳಿಗೆ ಹಗರ ಆಗಾಕೈತಿ ನೋಡು. ಹಗರ ಆಕೈತ್ರಲ್ಲ. ಪಲ್ಲಿದ ಜೋಳಿಗೆ ಮ್ಯಾಲ ಎಳಾಕೈತು. ಒಮ್ಮೆ ದಡಲ್ ಪಲ್ಲಿ ಗಂಟ ಮ್ಯಾಲ ಬತ್ತು, ಗಡಿಗೆ ಜಾಳಿಗೆ ಹೋಗಿ ತೆಳಗ್ ಬಿತ್ತು, ಎಲ್ಲ ಒಡದ ಮಣ್ಣಿನ ಗಡಿಗೆ ಮೊದ್ಲ ಎಲ್ಲ ಟಾಪ್ ಬಂದು ಅದು ಅವ. ಇಂತ ಬುದ್ಧಿ ಮಾನವನಲ್ಲಿ ಇರಬಾರದು. ನಮ್ಮ ನೆರಮಣ್ಣವ್ರದ್ದು ಕೆಡಕಾಗ್ಯದ, ಅವರಿಗೆ ದುಃಖ ಬಂದದ ಅಂತಂದ್ರ ಅದ ನಮಗೂ ಬಂದೈತ ನಾವು ತಿಳ್ಕೊಬೇಕು. ಎಷ್ಟು ತಿಳ್ಕೊಬೇಕ್ರಲ್ಲ? ತಿಳ್ಕೊಬೇಕು. ಹೌದು. ಅಕ್ಕಿ ಪಲ್ಲಿ ಬಿದ್ದೈತೆ, ನನ್ನ ಗಡಿಗೆ ಏನು ಬಿದ್ದಿಲ್ಲತ್ತ, ನಿನ್ನಲ್ಲಿ ಬುದ್ಧಿ ಹುಟ್ಟಿತು ಅಂತಂದ್ರ ಅದಕ್ಕೆ ದುರ್ಬುದ್ಧಿ ಅಂತ ಕರಿತಾರ. ದುರ್ಬುದ್ಧಿ ಅಂತಾರಪ್ಪ ಅದಕ್ಕೆ. ಗೆಳತಿಗೆ ಒಂದು ಮಾತು ಕರೆದ, ಅಕ್ಕ ನಿಂದ್ರ ನಿನ್ನ ಪಲ್ಲಿ ಬೀಳಾದಿತ್ತು, ಅದನ್ನ ಸರಿಯಾಗಿ ಕಟ್ಟೋನು ಬಾ ಅಂತಂದಿದ್ರ ಏನ್ ನಿನ್ನ ಬಾಯಾಗ ಮುಳು ಮುರಿತಿತ್ತು? ಸುಳ್ಳ ಗಡಿಗೆ ಹೊಡ್ಕೊಂಡ್ ಹೋಗ್ತದ. 4 ಸೂಡ್ ಪಲ್ಲಿ ಹೋದದ ಅಟ್ಟ ನೆವನಾತು, ಇದ್ದದ ಗಡಿಗೆಲ್ಲ ನನ್ನ ಪಾಲಾಗಿ ಹೋತ, ಎಲ್ಲ ನೆಲದ ಪಾಲಾಗಿ. ಹಂಗ ನಿಮ್ಮ ಬುದ್ಧಿ ಇಟ್ಟ ಅದಾವ. ಎಷ್ಟದಾವ ಬುದ್ಧಿ ನಿಮ್ಮ? ಅದಕ್ಕೆ ಜ್ಞಾನಿಗಳು ಹೇಳ್ತಾರ, ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಿಕ್ಕು, ವಿದ್ಯೆ ಇಲ್ಲದವನ ಮುಖವು ಹಾಳೂರ ಹದ್ದಿನಂತಿಕ್ಕು ಸರ್ವಜ್ಞ. ಹೌದಲ್ರಿಪ್ಪ, ಹೌದು. ಅದಕ್ಕ ಜೀವನದೊಳಗ ಎಲ್ಲಾದ್ರೊಳಗ ಪಾಲ ಕೊಡ್ಬಹುದು. ಭೂಮಿಯಾಗ ಪಾಲ ಕೊಡ್ಬಹುದು, ಸೀಮ್ಯಾಗ ಪಾಲ ಕೊಡ್ಬಹುದು, ರೊಕ್ಕದಾಗ ಪಾಲ ಕೊಡ್ಬಹುದು, ರೂಪಾಯಿದಾಗ ಪಾಲ ಕೊಡ್ಬಹುದು, ಮನ್ಯಾಗ ಪಾಲ ಕೊಡ್ಬಹುದು, ವಾಹನದಾಗ ಪಾಲ ಕೊಡ್ಬಹುದು. ಕೊಡ್ಬಹುದಲ್ರಿಪ್ಪ. ಕರೆ ಹಡದ ತಾಯಿ ತಂದೆ ವಿದ್ಯೆ ಕಲಿಸಿರ್ತಾರ, ಅಣ್ಣತಮ್ಮರ ಪಾಲಾಗೋ ಟೈಮ್ದಾಗ ಕಲ್ತದ ವಿದ್ಯೆದಾಗ ಎಂದು ಪಾಲಾಗುದಿಲ್ಲ. ಮರದ್ರ ನಿಮ್ ತಲೆಯಾಗಿರ್ಲಿ. ಬುದ್ಧಿ ಒಳ್ಳೆ ಬುದ್ಧಿವಂತಿಕೆಯಿಂದ ಉಪಯೋಗಿಸ್ರಿ. ವಿದ್ಯೆ ಇದು ಹೆಂಗದಪ್ಪ ಅಂತಂದ್ರ ಅಚ್ಚು ಬಂಗಾರದ. ಹೌದ್ರಿಪ್ಪ. ಇದು ಸುತ್ತುಂಗ್ರದ. ಸುತ್ತುಂಗ್ರ ಮಹೇಶ್ 50 ವರ್ಷ ಬಿಟ್ಟು ಮಾರಾಕ್ ಹೋದ್ರು ಕಟ್ಟಿದ ಗಟ್ಟ ಎಂದು ಸಾವಿಲ್ಲ. ಇನ್ನು ಮಾತಾಡುದದ ಹೆಂಗ್ರಿ? ಇಳವ್ರ ಹೆಂಗ್ ಮಾಡಾರ? ಬೇಡ, ಮುಗಿಸ್ಬಿಡಂಗಾರ ಬಿತ್. ಕಳವಿನ